ಇದೇ ಫೆಬ್ರವರಿ 5ರಂದು ಗುರುವಾರ ದಾವಣಗೆರೆ ಜಿಲ್ಲೆಯ ಜಗಳೂರು ಪಟ್ಟಣದಲ್ಲಿ ಹಿಂದೂ ಮಹಾಸಂಗಮ ಸಮಿತಿ ವತಿಯಿಂದ ಹಿಂದೂ ಮಹಾಸಂಗಮ ಬೃಹತ್ ಶೋಭಾಯಾತ್ರೆ ಹಮ್ಮಿಕೊಳ್ಳಲಾಗಿದೆ ಎಂದು ಸಮಿತಿಯ ಅಧ್ಯಕ್ಷ ಮನೋಹರ್ ರೆಡ್ಡಿ ಅವರು ಪಟ್ಟಣದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ಮೂಲಕ ತಿಳಿಸಿದ್ದಾರೆ. ಇದೇ ವೇಳೆ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಗುರುವಾರ ಮಧ್ಯಾಹ್ನ 2 ಗಂಟೆಗೆ ಡಾಕ್ಟರ್ BR ಅಂಬೇಡ್ಕರ್ ವೃತ್ತದಿಂದ ಪ್ರಮುಖ ಬೀದಿಗಳ ಮೂಲಕ ದೊಡ್ಡ ಮಾರಿಕಾಂಬ ದೇವಸ್ಥಾನದವರೆಗೆ ಬೃಹತ್ ಶೋಭಾಯಾತ್ರೆ ನಡೆಯಲಿದ್ದು, ನಂತರ ಸಂಜೆ ದೊಡ್ಡ ಮಾರಿಕಾಂಬ ದೇವಸ್ಥಾನದ ಆವರಣದಲ್ಲಿ 4 ಗಂಟೆ ಸುಮಾರಿಗೆ ವೇದಿಕೆ ಕಾರ್ಯಕ್ರಮ ಆಯೋಜಿಸಲಾಗಿದೆ. ಇನ್ನು ಕಾರ್ಯಕ್ರಮದಲ್ಲಿ ಶ್ರೀ ವಚನಾನಂದ ಮಹಾಸ್ವಾಮೀಜಿ ಹರಿಹರ ಹಾಗೂ ಶ್ರೀ ಬಸವ ಮೂರ್ತಿ ಮಾದಾರ ಚೆನ್ನಯ್ಯ ಮಹಾಸ್ವಾಮಿಗಳು ಸೇರಿದಂತೆ ಅನೇಕ ಗಣ್ಯರು ಪಾಲ್ಗೊಳ್ಳಲಿದ್ದು, ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ಭಾಗವಹಿಸಿ ಯಶಸ್ವಿಗೊಳಿಸಬೇಕೆಂದು ಕರೆ ನೀಡಿದರು. ಹಿಂದೂ ಸಂಗಮದ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿಕೊಂಡಿದ್ದೀವಿ. ಮಾರಿಕಾಂಬ ದೇವಸ್ಥಾನದ ಹತ್ರ ಇದಕ್ಕೆ 2 ಗುರುಗಳು ಸಹ ಬರ್ತಾ ಇದ್ದಾರೆ. ಇದಕ್ಕೆ ಕಾರಣ ಇಷ್ಟೇ, ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಮೊನ್ನೆ ವಿಜಯದಶಮಿಗೆ 100 ವರ್ಷಗಳನ್ನು ಮುಗಿಸ್ತು. ಅಂದರೆ 1925ರಲ್ಲಿ ನಾಗ್ಪುರದಲ್ಲಿ ಮೋಹಿತ ವಳ ಎಂಬ ಜಾಗದಲ್ಲಿ ಸ್ಟಾರ್ಟ್ ಮಾಡಿರ್ತಕ್ಕಂಥದ್ದು. ಡಾಕ್ಟರ್ ಕೇಶವರಾವ್ ಬಲ್ಲರ್ ಹೆಗ್ಡೆಯವರು ಅಂತೇಳಿ ಸ್ಥಾಪನೆ ಮಾಡಿರ್ತಕ್ಕಂಥದ್ದು. ಇಲ್ಲಿಗೆ ಮೊನ್ನೆ ವಿಜಯದಶಮಿಗೆ 100 ವರ್ಷ ಆಯಿತು. ಆ ದೃಷ್ಟಿಯಿಂದ ಈ ಹಿಂದೂ ಸಂಗಮವನ್ನು ಆಯೋಜಿಸ್ಕೊಂಡಿದ್ವಿ. ಏನು ವಿಜೃಂಭಣೆಯಿಂದ ಹಿಂದೂ ಸಂಗಮ ಅಂದರೆ ನಾವೇನು ಬೇರೆ ಬೇರೆ ಯೋಚನೆಯನ್ನು ಮಾಡಿಲ್ಲ. ಸಂಘ ಕಾರ್ಯ ಏನು ಮುಗಿದಿಲ್ಲ, ಇನ್ನು ಕಂಟಿನ್ಯೂ ಇದೆ ಅನ್ನೋ ದೃಷ್ಟಿಯಲ್ಲಿ ಕೆಲವು ಪಂಚ ಪರಿವರ್ತನೆಗಳ ಕಾರ್ಯಕ್ರಮವನ್ನು ಹಾಕೊಂಡು ಈ ಹಿಂದೂ ಸಂಗಮವನ್ನು ಆಯೋಜಿಸ್ಕೊಂಡಿದ್ವಿ. 5 ಉದ್ದೇಶಗಳನ್ನು ಇಟ್ಕೊಂಡಿದ್ವಿ. ಅದು ಒಂದು ಪರಿಸರ ಸಂರಕ್ಷಣೆ, ಕುಟುಂಬ ಸಮಸ್ಯೆ, ಸಾಮಾಜಿಕ ಸಾಮರಸ್ಯ, ಪರಿಸರ ಸಂರಕ್ಷಣೆ, ಕುಟುಂಬ ಪ್ರಬೋಧನೆ ಮತ್ತು ಸ್ವ ಆಧಾರಿತ ಜೀವನ ಅಂದರೆ ಸ್ವದೇಶಿ ಇದು ನಾಗರಿಕ ಕರ್ತವ್ಯ. ಈ 5 ಅಂಶಗಳನ್ನು ಇಟ್ಕೊಂಡು ಇವುಗಳಲ್ಲಿ ಪರಿವರ್ತನೆ ತರಬೇಕು. ಸಂಘದ ಕಾರ್ಯಕರ್ತರು ಮನೆ ಮನಸ್ಸು ಮತ್ತು ಸಮಾಜದಲ್ಲಿ ಪರಿವರ್ತನೆಯನ್ನ ಮಾಡಬೇಕು ಅನ್ನೋ ದೃಷ್ಟಿ ಇಟ್ಕೊಂಡು ಇದನ್ನ ಆಯೋಜಿಸಿಕೊಂಡಿದ್ದೀವಿ. ಇದಕ್ಕೆ ತಾವೆಲ್ಲರೂ ಭಾಗವಹಿಸಿ. ಈ ಸಂದರ್ಭದಲ್ಲಿ ಸಮಿತಿಯ ಉಪಾಧ್ಯಕ್ಷರಾದ JV ನಾಗರಾಜ್, ಸಾಮಾಜಿಕ ಕಾರ್ಯಕರ್ತರಾದ ಮುಕುಂದ, ಮುಖಂಡರಾದ ವಕೀಲ ಹನುಮಂತಪ್ಪ, ರೇವಣ್ಣ, ಮಾರುತಿ, ಉಮೇಶ್ ಸೇರಿದಂತೆ ಮತ್ತಿತರರಿದ್ದರು.